ದೇವರೆಂಬುದದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದೆಲ್ಲದರೊಟ್ಟು ಹೆಸರೇ. ಕಾವನೋರ್ವನಿರಲ್ಕೆ ಜಗದ ಕಥೆಯೇಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ದೇವರು ಎನ್ನುವುದು ಏನು? ಅದೇನು ಕತ್ತಲು ಕವಿದ ಗವಿಯೇ ಎನ್ನುತ್ತಾರೆ ಮಾನನೀಯ ಗುಂಡಪ್ಪನವರು. ವೀಕ್ಷಕರೇ, ಮಾನವನಿಗೆ ಯೋಚಿಸುವ ಶಕ್ತಿ ಬಂದಾಗಿನಿಂದ ಇದೊಂದು ಕಾಡುವ ಪ್ರಶ್ನೆಯಾಗಿದೆ. ಅಂದು ಮನುಷ್ಯ ಕಾಡಿನಲ್ಲಿ ಅಲೆಮಾರಿಯಾಗಿದ್ದ. ಕೈಗೆ ಸಿಕ್ಕದ್ದನ್ನು ತಿಂದು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಹೋರಾಡುತ್ತಿದ್ದ. ಆಗ ಅವನಿಗೆ ಬಂದ ಯೋಚನೆ ಹೀಗಿದ್ದಿರಬಹುದು: ದಿನದ ಯಾವುದೋ ಸಮಯದಲ್ಲಿ ಒಂದು ವಸ್ತು ಗಗನದಲ್ಲಿ ಬರುತ್ತದೆ. ಆಗ ಎಲ್ಲವೂ ನಿಚ್ಚಳವಾಗಿ ಕಾಣುತ್ತದೆ. ಕಾಡು ಪ್ರಾಣಿಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಹಾಯವಾಗುತ್ತದೆ. ಆಹಾರವನ್ನು ಹುಡುಕಲು ಆಡುವ ಬೇಟೆಯೂ ಯಶಸ್ವಿ. ಆದರೆ ದಿನದ ಯಾವುದೋ ಸಮಯದಲ್ಲಿ ಗಗನದಲ್ಲಿ ಆ ವಸ್ತು ಕಾಣೆಯಾಗುತ್ತದೆ. ಆಗ ಎಲ್ಲವೂ ಕತ್ತಲೆ. ಕಾಡು ಪ್ರಾಣಿಗಳಿಂದ ತನ್ನ ರಕ್ಷಣೆ ಕಷ್ಟ ಅಥವಾ ಅಸಾಧ್ಯ. ಹಾಗಾಗಿ ಗಗನದಲ್ಲಿ ಬರುವ ವಸ್ತು ತನಗೆ ಸಹಾಯ ಮಾಡುತ್ತದೆ. ಆಕಾಶದಿಂದ ನೀರು ಬೀಳುತ್ತದೆ. ಗಿಡ ಮರಗಳು ಚಿಗುರಿ ಗೆಡ್ಡೆ ಗೆಣಸುಗಳು ಹಣ್ಣು ಹಂಪಲುಗಳು ಯಥೇಚ್ಛವಾಗಿ ಸಿಗುತ್ತದೆ. ಹಾಗೆ ಗಗನದಿಂದ ಬಂದ ಮಳೆ ತನಗೆ ಸಹಾಯ ಮಾಡುತ್ತದೆ. ಎಲ್ಲವೂ ಮೇಲಿಂದ ಬರುವುದರಿಂದ ಅದನ್ನೆಲ್ಲ ಕೊಡುವ ಅಥವಾ ಕಳುಹಿಸುವ ಯಾರೋ ಒಬ್ಬ ವ್ಯಕ್ತಿ ಮೇಲಿರಬೇಕು. ಅದನ್ನೇ ಅಂದು ಅವನು ದೇವರು ಎಂದ. ಮುಂದೆ ತನಗೆ ಉಪಯೋಗಕ್ಕೆ ಬರುವ ಎಲ್ಲಕ್ಕೂ ಆ ದೈವತ್ವವನ್ನು ಆರೋಪಿಸುತ್ತಾ ಹೋದ. ವಿಡಂಬನೆ ಏನೆಂದರೆ, ಇಂದಿಗೂ ಮಾನವನ ಸ್ಥಿತಿ ಹಾಗೇ ಇದೆ. ತನಗೆ ಉಪಯೋಗಕ್ಕೆ ಬರುವುದೆಲ್ಲ ಅಂದರೆ ಭೂಮಿ, ಮನುಷ್ಯ, ಪ್ರಾಣಿ, ಪಕ್ಷಿ, ಗಿಡ, ಮರ, ನದಿ, ಸಮುದ್ರ, ಮಳೆ, ಬಿಸಿಲು, ಬೆಳಕು, ಹೂವು, ಹಣ್ಣು, ಹೀಗೆ ಎಲ್ಲವೂ ಅವನಿಗೆ ದೈವ ಸಮಾನ. ಆದರೆ ಆ ದೇವರೇನು ಅಷ್ಟೊಂದು ಗಹನನೇ, ಗುಹ್ಯನೇ, ಅರ್ಥವಾಗದವನೇ? ದೇವರು ಗಹನನೋ ಅಲ್ಲವೋ ಗೊತ್ತಿಲ್ಲ. ಆದರೆ ಇಂದಿಗೂ ಅದು ಇದೆ ಎಂದು ಹೇಳುವ ಒಂದು ಪ್ರಮಾಣ ಸಿಕ್ಕಿಲ್ಲ ಅಲ್ಲವೇ? ಸಿಕ್ಕಿದ್ದರೆ ಆ ದೇವರ ರೂಪ ಮತ್ತು ಸ್ವರೂಪಗಳ ಬಗ್ಗೆ ಇಷ್ಟೊಂದು ಭಿನ್ನ ಭಿನ್ನ ಅಭಿಪ್ರಾಯಗಳು ಇರುತ್ತಿರಲಿಲ್ಲ ಅಲ್ಲವೇ? ದೇವರನ್ನು ಪರಿಭಾಷಿಸಿದವರೆಲ್ಲ ತಮ್ಮ ತಮ್ಮ ಅನುಭವದ ವೃತ್ತದಲ್ಲೇ ಆ ದೇವರನ್ನು ವಿವರಿಸಿದ್ದಾರೆ. ಅಂದರೆ ಆ ದೇವರು ಎನ್ನುವ ವಸ್ತು ಅನುಭವ ವೇದ್ಯ ಮಾತ್ರ. ವೀಕ್ಷಕರೇ ನೋಡಿ, ಈ ಜಗತ್ತಿನ ಅಥವಾ ಸೃಷ್ಟಿಯಲ್ಲಿ ನಡೆಯುವ ವಿದ್ಯಮಾನಗಳನ್ನೆಲ್ಲ ಅದರ ನಿಜ ಸ್ವರೂಪ ಮತ್ತು ಕಾರ್ಯವೈಖರಿ ಮತ್ತು ಆ ವಿದ್ಯಮಾನಗಳಿಗೆ ಕಾರಣ ಮತ್ತು ಕಾರಕ ಯಾರು, ಏನು ಅಂದು ಇಂದಿಗೂ ಮಾನವನಿಗೆ ಅರ್ಥೈಸಲಾಗಿಲ್ಲ. ವಿಜ್ಞಾನದ ಮೂಲಕ ಅವನು ಕಂಡು ಹಿಡಿದುಕೊಂಡಿರುವುದು ಕೇವಲ 1000ಕ್ಕೆ 1 ಪಾಲು ಇಲ್ಲ. ಅಷ್ಟೇ ಅಲ್ಲ, ನಿರಂತರ ಬದಲಾಗುತ್ತಾ ಹೊಸ ಹೊಸ ಆಯಾಮಗಳನ್ನು ತಳೆಯುವ ಈ ಸೃಷ್ಟಿಯನ್ನು ಅರಿಯಲು ವಿಜ್ಞಾನದ ಪ್ರಯೋಗಗಳಿಂದ ಸಾಧ್ಯವೇ? ಹಾಗಾಗಿ ಅವನು ಗುಹ್ಯನು ಎನ್ನುವ ಅರ್ಥದಲ್ಲಿ ಮಾನ್ಯ ಗುಂಡಪ್ಪನವರು ಕೇಳುತ್ತಾರೆ. ಹಾಗೆ ಆ ದೇವರು ಈ ಪ್ರಪಂಚವನ್ನು ಮತ್ತು ಇಲ್ಲಿರುವ ಎಲ್ಲವನ್ನೂ ಸೃಷ್ಟಿಸಿ ಎಲ್ಲರನ್ನೂ ಕಾಪಾಡುವವನಾಗಿದ್ದರೆ ಎಲ್ಲರೂ ಸಮಾನವಾಗಿ ಸುಖಕರವಾಗಿರಬೇಕಲ್ಲವೇ? ಈ ಹುಟ್ಟು ಸಾವುಗಳೇಕೆ? ನೋವು ದುಃಖಗಳೇಕೆ? ಮನುಷ್ಯರಲ್ಲಿ ಇಷ್ಟೊಂದು ಭೇದವೇಕೆ? ಆ ದೇವರು ಎಲ್ಲರನ್ನೂ ಕಾಯುವವನಾದರೆ ಎಲ್ಲರನ್ನೂ ಸಮಾನವಾಗಿ ಕಾಯಬೇಕಲ್ಲವೇ? ಈ ಸಾವು ನೋವುಗಳಿಗೇನು ಅರ್ಥ? ಹೀಗೆ ಹಲವಾರು ಪ್ರಶ್ನೆಗಳನ್ನು ಈ ಕಗ್ಗದ ಮೂಲಕ ಮಾನನೀಯ ಗುಂಡಪ್ಪನವರು ಎತ್ತಿದ್ದಾರೆ. ಇಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರಲ್ಲೂ ಅವರವರ ಜೀವನದ ಯಾವುದಾದರೂ ಘಳಿಗೆಯಲ್ಲಿ ಉದ್ಭವಿಸಿರಬಹುದಲ್ಲವೇ? ನೋಡಿ ವೀಕ್ಷಕರೇ, ಈ ದೇವರು ಅನ್ನುವಂಥ ಪದ ಬಳಕೆ ಆಗಲಿ ಅಥವಾ ಇದು ಸೃಷ್ಟಿಯಾಗಿದ್ದು ಈ ರೀತಿ ಇರಬಹುದೇನೋ ಅಂತ ಇಲ್ಲಿ ಗುಂಡಪ್ಪನವರು ಊಹಿಸ್ತಾರೆ. ಅಂದರೆ ಎಲ್ಲವೂ ಮೇಲಿಂದ ಬರುತ್ತೆ, ಮಳೆ ಮೇಲಿಂದ ಬರುತ್ತೆ, ಬೆಳಕು ಮೇಲಿಂದಾನೇ ಬರುತ್ತೆ, ಹೀಗೆ ಈ ಗಾಳಿ ಕೂಡ ಮೇಲಿಂದಾನೇ ಬರುತ್ತೆ. ಹೀಗೆ ಈ ಗಾಳಿ, ಮಳೆ, ಬೆಳಕು ಎಲ್ಲ ಮೇಲಿಂದ ಬಂದು ಮನುಷ್ಯನಿಗೆ
ಆಶ್ರಯವನ್ನು ನೀಡ್ತವೆ, ಮನುಷ್ಯನಿಗೆ ಬೇಕು ಬೇಡದ್ದನ್ನೆಲ್ಲ ಕೊಡ್ತವೆ. ಹಾಗಾಗಿ ಅಂದು ಆದಿಕಾಲದಲ್ಲಿ ಮನುಷ್ಯ ಊಹಿಸಿರ್ಬೋದು, ಎಲ್ಲವೂ ಮೇಲಿನಿಂದ ನಮಗೆ ಸಿಗುತ್ತದೆ. ಅಂದರೆ ಮಳೆ ಬರೋದರಿಂದ ನಮಗೆ ಗಿಡ ಮರಗಳು ಬೆಳೆಯುತ್ತವೆ, ಹಣ್ಣು ಹಂಪಲುಗಳು ಆ ಗಿಡ ಮರಗಳಿಂದ ನಮಗೆ ಸಿಗುತ್ತವೆ, ನೀರು ಸಿಗುತ್ತದೆ, ಗಾಳಿ ಕೂಡ ಮೇಲಿಂದ ಸಿಗುತ್ತದೆ. ಬೆಳಕು ಬಂದಾಗಲೇ ಆ ವ್ಯಕ್ತಿಗಳು ಬೇಟೆಯಾಡಿ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡಿ ತಿನ್ಬೋದಾಗಿತ್ತು. ಆನಂತರ ಬೆಳಕಿನಿಂದಲೇ ಏನಪ್ಪ ಅಂತಂದರೆ ಈ ಸೃಷ್ಟಿ ಮನುಷ್ಯರಿಗೆ ಕಾಣುತ್ತೆ. ಹೀಗಾಗಿ ಈ ಗಾಳಿ ಬೆಳಕು ನೀರು ಎಲ್ಲವೂ ಮೇಲಿನಿಂದ ಬರುವಾಗ ಈ ಎಲ್ಲವನ್ನು ನಮಗೆ ಕಳಿಸುವಂತಹ ಒಂದು ವ್ಯಕ್ತಿ, ವಸ್ತು, ಒಂದು ಶಕ್ತಿ ಮೇಲಿದೆ. ಆ ಶಕ್ತಿಯೇ ದೇವರಾಗಿರಬಹುದೇನೋ ಎಂದು ಇಲ್ಲಿ ಊಹಿಸಲಾಗುತ್ತಿದೆ. ಹಾಗೆಯೇ ಒಂದು ವೇಳೆ ಎಲ್ಲವೂ ಅವನಿಂದಲೇ, ಆ ಶಕ್ತಿಯಿಂದಲೇ, ಆ ದೇವರಿಂದಲೇ ಸೃಷ್ಟಿಯಾಗಿದ್ದೇ ಆದರೆ ಆ ದೇವರು ಎಲ್ಲರನ್ನೂ ಕಾಯುವವನಾಗಿದ್ದರೆ ಎಲ್ಲರನ್ನು ಸಮಾನವಾಗಿ ಏಕೆ ಕಾಯುವುದಿಲ್ಲ? ಒಬ್ಬರಿಗೆ ಸುಖ ಕೊಟ್ಟು ಮತ್ತೊಬ್ಬರಿಗೆ ದುಃಖವನ್ನು ಏಕೆ ಕೊಡುತ್ತಾನೆ? ಈ ಸಾವು ನೋವುಗಳನ್ನು ಏಕೆ ಇಟ್ಟಿದ್ದಾನೆ ದೇವರು? ಹೀಗೆ ಹಲವಾರು ಪ್ರಶ್ನೆಗಳನ್ನು ಮನುಷ್ಯರಲ್ಲಿ ಭೇದ ಬೇಕೇ? ಎಲ್ಲರನ್ನೂ ಕಾಯುವುದಾದರೆ ಸಮಾನವಾಗಿ ಕಾಯಬೇಕಲ್ಲ. ಈ ಸಾವು ನೋವುಗಳಿಗೆ ಏನು ಅರ್ಥ? ಈ ಹುಟ್ಟು ಸಾವುಗಳೇಕೆ? ಈ ಸುಖ ದುಃಖಗಳೇಕೆ? ಹೀಗೆ ಅನೇಕ ಪ್ರಶ್ನೆಗಳನ್ನು ಗುಂಡಪ್ಪನವರು ಎತ್ತಿದ್ದಾರೆ.